ವಿಚಾರಗಳನ್ನೆಲ್ಲ ನೋಡ್ತಾ ಇರುವಂಥ ನಾ ಯಾರು? ಯಾರು ನಾನು? ನಾ ನೋಡಾವ ಯಾವಾಗಲೂ ನಾ ನೋಡಾವಾಗಿನೇ ಉಳಿತೇನೆ ವಿನಃ ನೋಡಿಸಿಕೊಳ್ಳೋದು ನಾ ಆಗೋದಿಲ್ಲ. ಆದ್ದರಿಂದ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಈ ಮೂರನ್ನ ತಿಳಿದುಕೊಳ್ಳುವ ನಾನು ತಿಳುವಳಿಕೆ, ನಾನು ಪ್ರಜ್ಞೆ. ಅದು ಬರೀ ಬೆಳಕು, ಅದರೊಳಗಿದೆಲ್ಲ ಕಾಣಿಸ್ತಾದ. ಅದು ನಾನು ಅಂತನ್ನೋದು ಯಾವಾಗ ಮನುಷ್ಯಾಗ ತಿಳಿತೋ ಆ ಕ್ಷಣಕ್ಕೆ ಆತ ಅಪ್ರತಿಮ ಕೂಡಲ ಸಂಗಮ ದೇವ, ತಾನೇ ದೇವ. ಆ ಹಂತದಾಗ ನಿಂತಾಗ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ ಅಂತ ಅವಾಗ ಏನ್ ಅರ್ಥ, ಏನ್ ಅದ್ಭುತ! ಬಸವಣ್ಣವರು ಎಂಥ ಪರಮ ತತ್ವಜ್ಞಾನಿಗಳು. ಎಲ್ಲಿ ಹುಡುಕಾಡೋದಲ್ಲ, ಎಲ್ಲ ಹುಡುಕಾಡೋದು ನಿಂತು 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 ಹಾದ ಬಳಿಕ ಏನು ಹುಡುಕಾಡಲಾರದಂಗಾಗಿ ಉಳಿತದ. ತೀರ್ಥ ಕ್ಷೇತ್ರ ತಿರುಗಾಡಿ 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 ಕಾಶಿಗೆ ಹೋದ, ಕನ್ಯಾಕುಮಾರಿಗೆ ಹೋದ. ಎಲ್ಲಾ ಧರ್ಮದವ್ರಿಗೂ ಒಂದೊಂದು ತೀರ್ಥ ಕ್ಷೇತ್ರ ಮಾಡ್ಕೊಂಡಾರ. ಆಯಾ ಧರ್ಮದವ್ರು ಅಲ್ಲಿ ಹೋಗೋದದ ಬರೋದದ, ಮತ್ತೆ ಅಲ್ಲಿಗೆ ಹೋಗೋದದ ಬರೋದದ. ಒಂದು ವೇಳೆ ಆದಾಗ ದೇವರ ಸಾಕ್ಷಾತ್ಕಾರ ಆಗೇ ಬಿಟ್ಟಿದ್ರ ಯಾವ ಬಸ್ಸನ್ನು ತಿರುಗಿ ಬರತಿದ್ದಿಲ್ಲ. ಎಲ್ಲಾ ಬಸ್ಸುಗಳು ಮನೆಗೆ ಬರ್ತಾವ. ಯಾಕೆ? ಅಲ್ಲಿ ಏನು ಆಗಲಿಲ್ಲ ಅಂತ ತಿಳ್ಕೊಂಡೇ ಮನೆಗೆ ಪ್ರತಿಯೊಂದು ಬಸ್ ಬರ್ತಾವ. ಮತ್ತು ಖಾಯಮ ಬರ್ತಾರಂತ ತಿಳ್ಕೊಂಡೇ ಬಸ್ ಮತ್ತು ಹೊರಡ್ತಾವ. ಪ್ರವಚನಕ್ಕೆ ಬಂದವರೆಲ್ಲ ಮಹಾವಿರಾಗಿಗಳು, ತತ್ವಜ್ಞಾನಿಗಳೇ ಆಗಿ ಬಿಟ್ಟಿದ್ರೆ ಬರ್ತಾರೆ ಯಾರಿಲ್ಲೇ? ಯಾಕೆ ಬರ್ತೇವಿ? ಯಾಕೆ ಉಳಿದವ್ರು ನಮ್ಮ ಮನೆಯವ್ರು ನಮ್ಗೆ ಯಾಕೆ ಇಲ್ಲಿ ಕಳಿಸಿಕೊಡ್ತಾರಂದ್ರೆ ಸುರಕ್ಷಿತವಾಗಿ ಏನೂ ಬಾಧೆ ಮಾಡಿಕೊಳ್ಳದೆ ಹೆಂಗದಾರ ಹಂಗ ಮನೆಗೆ ಬರ್ತಾರಂತ ತಿಳ್ಕೊಂಡೆ. ಇಲ್ಲೇನು? ಹೆಂಗದಾರ ಹಂಗೆ ಹೋಗಾಗಿ ಹೆಂಗಿದ್ರು ಬರಾಗೂ ಹಂಗ ಇರ್ತಾರಂತ ಖಾತ್ರಿಯಿಂದ ಕಳಿಸಿಕೊಡ್ತಾರೆ ವಿನಃ ಒಂದ್ ವೇಳೆ ಬದಲಾಗಿ ಬರ್ತಾರ, ಬಸವಣ್ಣಾಗಿ ಬರ್ತಾರ ಅಂತ ಗೊತ್ತಾದ್ರೆ ಕಳಿಸೋರು ಯಾರದಾರೆ? ಈಗ ಬಸವ ಬಳಗ, ಅಕ್ಕನ ಬಳಗ ಯಾಕೆ ಚಂದ ನಡೀತಾವಂದ್ರೆ ಬಳಗದಾಗ ಸೇರಿದರೂ ಏನೂ ಆಗುವುದಿಲ್ಲ ಅನ್ನೋ ಖಾತ್ರಿ ನಮಗಿರೋದರಿಂದ. ಬಸವಣ್ಣನ ಬಳಗ ಸೇರಿದವರು ಬಸವಣ್ಣನಂಗ ಪರಮ ದಾಸೋಹಿಯಾಗಿ ಬಿಟ್ರ ಗತಿ ಏನ? ಬಳಗ ಹೆಂಗ್ ಉಳಿತಾವ? ಪರಮ ದಾಸೋಹಿ ಗೊತ್ತಾತಲ್ಲ. ಇಲ್ಲಿಂದ ಮನೆಗೆ ಹೋದ ಬಳಿಕ, ಬಳಗದಿಂದ ಮನೆಗೆ ಹೋದ ಬಳಿಕ ಮನೆ ಎಲ್ಲ ಮುಕ್ತವಾಗಿ ಯಾರ್ಯಾರು ಸಂತು ಶರಣರ ಮನೆಗೆ ಬರ್ತಾರೆ ಎಲ್ಲಾ ಮನೆಯೊಳಗೆ ಪ್ರವೇಶ ಅಂತ ಹಿಂಗ ಬಾಗ್ಲ ತೆರೆದು ಬಿಟ್ರ, ಪ್ರಸಾದಕ್ಕೆ ನಿಂತು ಬಿಟ್ರ ಮನ್ಯಾನವರು ನಾಳೆ ಕಳಿಸ್ತಾರೆ ಆಕಿನ್ನೊಬ್ಬ. ನಮ್ದು ಹಂಗಿಲ್ಲ. ನಮ್ದೇನು ಯಾವ ತ್ರಾಸಿಲ್ಲ. ಬರ್ತೇವಿ, ಬಳಗದಾಗ ಒಂದಿಷ್ಟು ಭಾಗವಹಿಸ್ತೇವಿ, ಮತ್ತು ತಿರುಗಿ ಯಾವ ರೂಪಿತ್ತೋ, ಮನಸ್ಸಿಗೆ ಯಾವ ರೂಪಿತ್ತೋ ಅದೇ ರೂಪ, ಮೈಗೆ ಯಾವ ರೂಪಿತ್ತೋ ಅದೇ ರೂಪ, ಬುದ್ಧಿಗೆ ಯಾವ ರೂಪಿತ್ತೋ ಅದೇ ರೂಪ ತಗೊಂಡ ಮನ್ಯಾಗ ಹೋಗೋದರಿಂದ ಕಾಮೂ ಹಂಗ, ಕ್ರೋಧೂ ಅಷ್ಟೇ, ಲೋಭವೂ ಅಷ್ಟೇ, ಯಾವುದೇನು ಬದಲಾದಂಗೆ ಆಗದಂಗೆ ಇರೋದರಿಂದ ಇವೆಲ್ಲ ಭದ್ರಾಕೋತ್ ನಾವು ಒಂದು ಮಾಡೋಣಪ್ಪ, ನಾವು ಒಂದು ಮಾಡೋಣ ಅಂತ ನಡೀತದೆ. ಶಂಕರಾಚಾರ್ಯರದು ಒಂದು ಗುಂಪ ಮಾಡ್ತಾ, ಶಂಕರ ಒಂದು ಸಮೂಹ ಬಳಗ ಅಂತ ಮಾಡ್ತಾ. ಯಾಕೆ? ಶಂಕರ ಬಳಗಕ್ಕೆ ಹೋದರೂ ಸಹಿತ ಜಗತ್ತಿದು ಅಸ್ಥಿರ, ಜಗತ್ತು ಇದು ಮಾಯಿಕ ಅಂತ ಖಾತ್ರಿನೇ ಆಗಿಬಿಟ್ಟು ಮನೆಗೆ ಬಂದರೆ ಹೆಂಗ ಗತಿ? ಇದು ಎಲ್ಲಾ ಮಾಯಿಕ, ಇದೆಲ್ಲ ಕನಸ ಅಂತ ನಾಕ್ ಹತ್ತಿದ್ರೆ ಏನಂತಾರ ಮನೆಯವರು? ಹುಚ್ಚಿಡಿತಪ್ಪ ಈ ಮನುಷ್ಯಾಗ, ಹುಚ್ಚಿಡಿತ. ಹಂಗಿಲ್ಲ. ಬೇಕಾದ ಧರ್ಮದವರು ಬೇಕಾದಲ್ಲಿ ಹೋಗೋಲ್ರಾಕ ಆರಾಮ ಮನೆಗೆ ಬರ್ತಾರೆ.
ಹಂಗ ಯಾವ ತೀರ್ಥಕ್ಕೆ ಹೋದ್ರೇನಾತು, ಯಾವ ಕ್ಷೇತ್ರಕ್ಕೆ ಹೋದ್ರೇನಾತು, ಬೇಕಾದ ಕ್ಷೇತ್ರ ನಿಮ್ಮದ ತಿಳ್ಕೊಡ್ರಿ, ಮಂದಿದ ತಿಳ್ಕೊಡ್ರಿ. ನಮ್ಮ ಕ್ಷೇತ್ರ ನಾವ ಮಾಡ್ಕೊಂಡಿದ್ದು. ನಮ್ಮ ಕ್ಷೇತ್ರ ಇವ್ರಿಗೆ ಹೊಂದಂಗಿಲ್ಲ, ಇವರ ಕ್ಷೇತ್ರ ಅವ್ರಿಗೆ ಹೊಂದಂಗಿಲ್ಲ. ಎಂಥ ಮಜಾ ಕ್ಷೇತ್ರ. ಇಂಥ ಕ್ಷೇತ್ರ ನಾವು ಮಾಡಿಕೊಂಡಿದ್ದೇವೆ. ಇಲ್ಲಿ ನಾವು ಹೋಗಿ ಅಲ್ಲಿ ಬ್ರಹ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ, ದೇವ ಸಾಕ್ಷಾತ್ಕಾರ, ಆತ್ಮದ ಅರಿವು ಉಂಟಾಗಿದ್ರೆ ಎಷ್ಟು ಆನಂದ ಆಗ್ತಿತ್ತು ಮನುಷ್ಯಾಗ. ಆಗುವುದಿಲ್ಲ. ಅದಕ್ಕೆ ಬಸವಣ್ಣ ಹೇಳಕತ್ತಾನ, ನೀವು ಪೂಜಾ ಮಾಡಿದರೂ ಅದು ಆಗುವುದಿಲ್ಲ, ನೀವು ತೀರ್ಥಕ್ಷೇತ್ರಕ್ಕೆ ಹೋದರೂ ಆಗೋದಿಲ್ಲ. ಅದು ಯಾವಾಗ ಆಗತ್ತದಂದ್ರೆ ನಿಮ್ಮೊಳಗ ನೀವು ತಿಳ್ಕೊಂಡ್ರೆ ಆಗತ್ತದ, ಇಲ್ಲ ಇಲ್ಲ. ಬರೇ ಹೊರಗನ್ನ ಎಷ್ಟು ದಿವಸಪ್ಪ ಹುಡುಕಾಡೋದು ಎಷ್ಟು ದಿವಸ. ಅದಕ್ಕಂತಾನ ಅಪ್ರಮಾಣ ಕೂಡಲ ಸಂಗಮ ದೇವ. ಅಪ್ರಮಾಣ ಕೂಡಲ ಸಂಗಮ ದೇವ. ಬಹಳ ಸುಂದರ. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೇವೆ. ಸಾಕ್ರೆಟಿಸ್ ಕೂತಿದ್ದ, ಮಹಾನುಭಾವ ಸಾಕ್ರೆಟಿಸ್. ಅವನ ಹತ್ತಿರ ಒಬ್ಬ ಬಹಳ ದೂರದ ದೇಶದಿಂದ ಒಬ್ಬ ಬಂದ. ಆತ ಲ್ಯಾಂಡ್ಲಾರ್ಡ್, ಜಮೀನ್ದಾರ, ಬಹಳ ದೊಡ್ಡ ಜಮೀನ್ದಾರ. ಅವನಿಗೆ ಸಾಕ್ರೆಟಿಸನ್ನ ಕಂಡು ತಿಳ್ಕೋಬೇಕು ಅಂತ ಇಚ್ಛೆ ಅವನಿಗೆ. ಆ ಇಚ್ಛೆಯಿಂದ ಬಹಳ ದೂರದಿಂದ ಬಂದ. ಸಾಕ್ರೆಟಿಸ್ ಅಂದ್ರೆ ಬಹಳ ದೊಡ್ಡ ಮಹಾನುಭಾವ, ಅಲ್ಲಮನಂತ. ಈತ ಕೂತಿದ್ದ ಕಟ್ಟಿ ಮೇಲೆ. ಬಂದು ನಮಸ್ಕಾರ ಮಾಡಿ ಕೇಳ್ದ, ಸಾಕ್ರೆಟಿಸ್ರೇ, ನಾನು ಬಹಳ ದೂರಿಂದ ಬಂದಿದ್ದೇನೆ. ನನಗೆ ತಿಳ್ಕೊಳ್ಳೋ ಇಚ್ಛೆ. ಏನು ತಿಳ್ಕೊಳ್ಳೋ ಇಚ್ಛೆ ಅಂದ್ರೆ, ನಿನ್ನ ಹತ್ತಿರ ಬಂದವ್ರಿಗೆಲ್ಲ ಆತ್ಮಜ್ಞಾನ ಆಗ್ತದಂತ ಬಹಳ ಜನ ಹೇಳ್ತಾರೆ. ನನಗೂ ಒಂದಿಷ್ಟ ಆತ್ಮಜ್ಞಾನ ಮಾಡ್ಕೋಬೇಕು, ಆತ್ಮ ತಿಳ್ಕೋಬೇಕಂತ ಇಚ್ಛಾ. ಪಾಪ ಮೊದಲ ಮುದುಕಾಗಿದ್ದೇನೀಗ. ಸಾಕಷ್ಟು ಮನೆಯೊಳಗೆ ಐಶ್ವರ್ಯ ಅದೆಲ್ಲ ಅದ, ಮಕ್ಕಳದಾರ, ಮರಿ ಅದಾರ, ಎಲ್ಲರೂ ಚೆನ್ನಾಗಿದ್ದಾರೆ. ಇದೇನು ಉಳಿದ ದಿನಗಳದಾವ, ಆತ್ಮಜ್ಞಾನಿಯಾಗಿ ಸಾಯಬೇಕು ಅಂತ ನನಗೊಂದು ಸ್ವಲ್ಪ ಇಚ್ಛಾ ಆಗ್ಯದ. ಅದಕ್ಕೆ ನಿನ್ನ ಹತ್ತಿರ ಬಂದೇನಿ ಅಂದ. ಯಾಕೆ ತಿಳ್ಕೋಬೇಕಂತಾನ? ಎಲ್ಲ ಮನಿ ಕಡೆ ಆರಾಮದ, ಮಕ್ಕಳು ಎಲ್ಲ ನೋಡ್ಕೊಂಡು ಹೋಗ್ತಾರ, ಯಾವುದಕ್ಕೇನು ಕೊರತೆ ಇಲ್ಲ, ತೊಂದರೆ ಇಲ್ಲ. ಅದಕ್ಕೆ ಇದನ್ನೂ ಒಂದಿಷ್ಟು ತಿಳ್ಕೊಂಡು ಮುಗಿಸಿ ಬಿಡಬೇಕು ಅಂತ ಬಂದೇನಿ ಅಂದ. ಇಚ್ಛಾ ಹೆಂಗದ, ಎಷ್ಟು ಮಸ್ತ್ ಇಚ್ಛಾ. ಆವಾಗ ಸಾಕ್ರೆಟಿಸ್ ಕೇಳ್ದ, ನೀ ಯಾರು ಅಂದ. ಅವ ಹೇಳ್ದ, ನಾನೊಬ್ಬ ಲ್ಯಾಂಡ್ ಲಾರ್ಡ್, ಐ ಎ ಲ್ಯಾಂಡ್ ಲಾರ್ಡ್ ಅಂದ. ಆವಾಗ ಸಾಕ್ರೆಟಿಸ್ ಹೇಳ್ದ, so long as you think that you are a landlord, you will not realize what you are. ಯಾಕೆ? ನೀ ಈಗಾಗಲೇ ತಿಳ್ಕೊಂಡೇ ಬಿಟ್ಟಿದೆಯಲ್ಲ. ಅರ್ಥ ಆತಂತ ನಮಗೆ. ಸಾಕ್ರೆಟಿಸ್ ಹೇಳ್ತಾನೆ, ನಾ ಯಾರು ಆತ್ಮಜ್ಞಾನ ಮಾಡ್ಕೋಬೇಕಂತ ಹೇಳ್ತೀಯಲ್ಲ, ನನ್ನ ಆತ್ಮ ಅಂದ್ರೇನು, ನಾ ಅಂದ್ರೇನು, ನಾ ಯಾರು ಅಂತ ಕೇಳ್ತೀಯಲ್ಲ, ಕೇಳೋ ಪ್ರಶ್ನೆನೇ ಇಲ್ಲ. ಯಾಕೆ? ನೀ ಯಾರತ್ತ ಕೇಳಿದ ಕೂಡ್ಲೆ ನಾನ್ ಜಮೀನ್ದಾರ ಅಂತ ಹೇಳೇ ಬಿಟ್ಟಿದೀಯಲ್ಲೋ, ಇನ್ನೇನು ಮಾಡಕ್ಕಾಗ್ತದೆ? ಎಲ್ಲಿ ತಕ ಜಮೀನ್ದಾರ ಅಂತ ನೀ ಹೇಳ್ಕೋ ತಿರುಗಾಡ್ತಿ, ಅಲ್ಲಿ ತಕ ನಿನಗದು ತಿಳಿಯೋದಿಲ್ಲ. ಸಾಕ್ರೆಟಿಸ್ ಮುಂದೆ ಹೇಳ್ದ, there is no land, but now you are thinking that you are the lord of the land. There is no land now.
ಈಗೆಲ್ಲಿ ಜಮೀನಿಲ್ಲ. ಜಮೀನು ಇರದಿದ್ದರೂ ಸಹಿತ ನಾ ಜಮೀನ್ದಾರ ಅಂತ ತಿಳ್ಕೊಂಡಿದಿ ಅಂದ ಬಳಿಕ ನಿನಗೆ ಹೆಂಗ ಆಗ್ತದೋ? ನಿನಗೆ ಹೆಂಗಾಗ್ತದ? ಯಾಕೆ ತಿಳ್ಕೊಂಡೇ ಬಿಟ್ಟಿದಿ. ಏನಂತ? 100 ಕಿಲೋಮೀಟರ್ದ ಆ ಕಡೆ ಜಮೀನ, ಇಲ್ಲಿ ನನ್ನ ಎದುರಿಗೆ ನೀನು, ನಿನ್ನ ಹತ್ತರ ಜಮೀನಿಲ್ಲ, ಆದರೆ ಜಮೀನ್ದಾರ ಅಂತ ತಿಳ್ಕೊಂಡಿದಿ. ಅಂದ್ರೆ ಯಾಕೆ ತಿಳ್ಕೊಂಡಿದಿ? ಜಮೀನಿನ ವಿಚಾರ ನಿನ್ನೊಳಗದ. ಆ ವಿಚಾರದ ಕೂಡ ನೀನು ಬೆರೆತು ಹೋಗಿದಿ. ಅದಕ್ಕೆ ನೀ ಜಮೀನ್ದಾರ ಅಂತ ತಿಳ್ಕೊಂಡಿದಿ. ಜಸ್ಟ್ sake of that thought of the land, you will be the master of thy own soul. ಏನಿಲ್ಲ, ಯಾವ ವಿಚಾರದ ಕೂಡ ನೀ ಬೆರೆತು ಮಾತಾಡಕ್ ಹತ್ತಿದೆಯಲ್ಲ, ಆ ವಿಚಾರ ಅಷ್ಟು ತೆಗೆದು ಒಗೆದು ಬಿಟ್ರೆ, ಲ್ಯಾಂಡ್ ಅಷ್ಟು ತೆಗೆದು ಒಗೆದು ಬಿಟ್ರೆ, ಯು ಆರ್ ದ ಲಾರ್ಡ್, ಲ್ಯಾಂಡ್ ಲಾರ್ಡ್. There is no land now, therefore just take off that land from thy mind. What remains is your own self. ಎಷ್ಟು ಸುಲಭ. ಮನುಷ್ಯನೇ, ಯಾವುದು ಇಲ್ಲಿ ಇಲ್ಲ ಅಂಥದರ ವಿಚಾರ ನಿನ್ನ ತಲೆಯೊಳಗದ ಅಲ್ಲ, ಆ ತಲೆಯಾಗಿನ ಜಮೀನದ ವಿಚಾರ ತೆಗೆದು ಒಗೆದ ಬಳಿಕ ದಾರ ಅನ್ನೋದು ತಾನೇ ಹೋಗಿ ಬಿಟ್ಟಿರ್ತದ. ಜಮೀನು ದಾರ ಇಲ್ಲದಾಗ್ತಾನ, ಏನು ಉಳಿತಾನ ಅವನೇ ಆತ್ಮ. ಎಷ್ಟು ಸುಲಭ. ನಮ್ಮಂತವ್ರಾಗಿದ್ರೆ ಏನ್ ಮಾಡ್ತಿದ್ದೀವಿ ಅಂತ ಮನುಷ್ಯ ಬಂದ ಅಂದ್ರೆ, ಹಿಂಗ್ಯಂಗ ಆಗ್ತದೋ, ನಾ ಸಾಧನ ಹೇಳ್ತೀನಿ, ಮಾಡ್ಕೋತ ಹೋಗು ಸಾವಕಾಶ, ಮಾಡ್ಕೋತ ಹೋಗು. ಆಗಲಿಲ್ಲ, ಒಂದು 10 ವರ್ಷ ಬಿಟ್ಟು ಬಂದು ಕೇಳಿದ ಆಗಲಿಲ್ಲ, ನಿನ್ನ ಪಾಪ ಹೆಚ್ಚದನು, ನಿನಗೆ ಹೆಂಗ ಆಗುತ್ತದ? ಇನ್ನ ಬಹಳ ಮಾಡಬೇಕು, ನೀನು ಬಹಳ ಮಾಡಬೇಕು, ಬಹಳ ಮಾಡಬೇಕು. ನಮ್ಮದು ಹಿಂಗಾಗಿ ನಮ್ಮನ್ನು ಎಲ್ಲದೇವಿ ಅಲ್ಲೇ ಕುಂಡ್ರಿಸಿ ಬಿಟ್ಟಾರ. ಸಾಕ್ರೆಟಿಸ್ನಂಥ ಜನ ಸಿಕ್ಕಿದ್ರೆ ಪ್ರತಿಯೊಬ್ಬ ಮನುಷ್ಯ ಆಗ ಒಂದು 10 ನಿಮಿಷದಾಗ ಹಿಂಗ ಆತ್ಮಜ್ಞಾನಿ ಆಗ್ತಿದ್ದ. ಏನ್ ಮಾಡೋದದ? ದೇರ್ ಆರ್ ನೋ ಸಾಕ್ರೆಟಿಸ್. ತಿಳುವಳಿಕೆ ಕೊಡೋರು ಬೇಕು. ಹಂಗ ಸಾಕ್ರೆಟಿಸ್ ಹೆಂಗ ಹೇಳ್ಯಾನ, ಹಂಗ ಬಸವಣ್ಣ ಅಪ್ರಮಾಣ ಕೂಡಲ ಸಂಗಮ ದೇವ ನೀನೇ. ಕೂಡಲ ಸಂಗಮೊಬ್ಬ ಬ್ಯಾರೆ, ನಾನೊಬ್ಬ ಬ್ಯಾರೆ ಅಂತ ಬಸವಣ್ಣ ಹೇಳಿಲ್ಲ. ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ನನ್ನ ಬಿಟ್ಟು ನನ್ನ ಅರ್ಥ ಮಾಡಿಕೊಂಡು ಬಿಟ್ರೆ ನಾನೇ ಕೂಡಲ ಸಂಗಮ ದೇವ. ಇದು ಕೂಡಲ, ಇದು ಕೂಡಲ, ಇದೇ ಸಂಗಮ. ಎಲ್ಲಿ ವಿಚಾರಗಳೆಲ್ಲ ಮರೆಯಾಗಿ ಹೋಗುತ್ತಾವ ಅದು ಕೂಡಲ. ಎಲ್ಲಿ ಜಗತ್ತಿನ ಭಾವವೇ ಮರೆಯಾಗಿ ಹೋಗುತ್ತದೆ ಅದು ಕೂಡಲ. ಭಾವ ಕೂಡಲ, ಜ್ಞಾನ ಕೂಡಲ, ಕೂಡಲ ಸಂಗಮ. ಇಲ್ಲ, ಅದು ನಾ, ಅದು ನಾ. ಬಸವಣ್ಣನ ಕೂಡಲ ಸಂಗಮ ಬ್ಯಾರೆ, ನಮ್ಮ ಕೂಡಲ ಸಂಗಮ ಬ್ಯಾರೆ. ನಮ್ಮ ಗುಹೇಶ್ವರ ಬ್ಯಾರೆ, ಅಲ್ಲಮನ ಗುಹೇಶ್ವರ ಬ್ಯಾರೆ. ಯಾವ ಗುಹಾದಾಗ ಹೊಕ್ರೆ ನಾವು ಈಶ್ವರ ಆಗಿ ಬಿಡುತ್ತೇವಿ, ಅವನ ಗುಹೇಶ್ವರ. ಎಲ್ಲಿ ನಿಂತು ಬಿಟ್ರೆ ಎಲ್ಲ ನಮ್ಮೊಳಗೆ ಸಮಾವೇಶವಾಗಿ ಬಿಡುತ್ತಾವ, ಅದು ಕೂಡಲ ಸಂಗಮ. ಅಂಥ ಸ್ಥಳಕ್ಕೆ ಹೋಗಿ ನಿಂತಾಗ ಜಗತ್ತು ಹೆಂಗೆ ಕಾಣಿಸ್ತದಪ್ಪ ಅಂದ್ರೆ ಪ್ರಶಾಂತವಾಗಿ ಕಾಣಿಸ್ತದೆ. ಯಾಕೆ? there is no land, there is no lord of the land, there is the landlord. ಅದಾನ, ಇಲ್ಲಂತಲ್ಲ, ಆದರೆ ನೋ ಲ್ಯಾಂಡ್ ನೋ ಲಾರ್ಡ್. ಏನಿಲ್ಲ, ತಾನದಾನ, ಲ್ಯಾಂಡ್ ಲಾರ್ಡೇ ಆಗ್ಯದಾನ, ಆದರೆ ಲ್ಯಾಂಡ್ ಲಾರ್ಡ್ ಅಲ್ಲ. ಹೀಗೆ ಭಾನ ಬಂತು ಅಂದ್ರೆ ಮನಸ್ಸು ಸಮಾಧಾನ ಆಗ್ತದೆ. ಅವಾಗ ದೇಹದಲ್ಲಿ ಬದಲಾವಣೆ ಆದ್ರೆ
ಮನಸ್ಸಿನಲ್ಲಿ ಬದಲಾವಣೆಯಾದರೆ, ಬುದ್ಧಿಯೊಳಗೆ ಬದಲಾವಣೆಯಾದರೆ ನನ್ನೊಳಗೆ ಆಯಿತು ಅಂತ ಅವ ಭಾವಿಸೋದಿಲ್ಲ, ಆಗ ಕತ್ಯದ ಬದಲಾವಣೆ ಅಂತ ಭಾವಿಸಿಕೊಂಡಿರ್ತಾನೆ. ಇದು ತನ್ನ ತಾ ತಿಳಿದು ನೋಡುವಂಥ ಸೂತ್ರ, ಇದು ಶಾಂತಿ ಸೂತ್ರ. ಇದಕ್ಕೆ ಜ್ಞಾನ ಸೂತ್ರ ಅಂತ. ಯಾಕೆ? ಇಲ್ಲಿ ಯಾವುದರ ಜ್ಞಾನ ಮಾಡಿಕೊಳ್ಳುತ್ತೇವೆ ಅದನ್ನ ಅಲ್ಲ ಅಂತನ್ನೋದನ್ನ ಬಳಸ್ತಾ 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 ಹೋಗಿ ಎಲ್ಲಿ ಜ್ಞಾನದಲ್ಲಿ ನಿಲ್ತೇವೆ ಅದೇ ಜ್ಞಾನ. ಈ ಸೂತ್ರ ಹಿಡ್ಕೊಂಡು ಬಿಟ್ರೆ ಜಗತ್ತು ಸಮಾಧಾನಾಗಿ ಕಾಣಕ್ ಶುರುವಾಗ್ತದೆ. ಇದಕ್ಕೆ ಜ್ಞಾನ ಸೂತ್ರ. ನಿನ್ನೊಂದು ಸೂತ್ರ ನೋಡೇವಿ, ಕಾಯವೇ ಕೈಲಾಸ ಸೂತ್ರ. ನಿನ್ನೆ ಇಂದ ನಾ ಯಾವುದನ್ನ ನೋಡ್ತೇನೆ ಅದು ನಾ ಅಲ್ಲನ್ನೋ ಸೂತ್ರ. ಸಂಸ್ಕೃತ ಬೇಡ, ಕನ್ನಡ ಬೇಡ, ಯಾವುದು ಬೇಡ, ನಿಮಗೇನು ತಿಳಿತದ ಅದೇ ಭಾಷೆ. ನನಗೇನು ಕಾಣಿಸ್ತದ ಅದು ನನಗಿಂತ ಭಿನ್ನವಾಗಿ ಇರ್ತದೆ. ಕಂಡದ್ದರಲ್ಲಿ ಬದಲಾವಣೆ ಆದರೆ ನನ್ನೊಳಗೆ ಆಗುವುದಿಲ್ಲ. ಜನರಿಗೆ ನಾ ಕಾಣಿಸೋದಿಲ್ಲ, ಯಾವುದು ನನಗ್ ಕಾಣಿಸ್ತದ ಅದು ಜನರಿಗೆ ಕಾಣಕತ್ತಿರ್ತದ. ಆದ್ದರಿಂದ ಜನ ನನ್ನ ನೋಡಿ ಬೈಯುವುದಿಲ್ಲ, ನನಗೇನು ಕಾಣಿಸ್ತದೆ ಅದನ್ನು ನೋಡಿ ಅವರು ಬೈಕೋತಾರ. ಎಷ್ಟು ಆರಾಮ್ ತಲೆ ಎಷ್ಟು ಶಾಂತವಾಗಿರ್ತದೆ. ಇದನ್ನು ಹಚ್ಚಿಗೋತ್ ಹೋಗೋದು. ಇಂದ ಮನ್ಯಾಗ ಹೋದ ಕೂಡ್ಲೆ ಇಷ್ಟ್ಯಾಕ್ ತಡ ಮಾಡಿ ಬಂದ್ರಿ? 15 ನಿಮಿಷ ತಡ ಆಗ್ಯದಿಂದ ಪ್ರವಚನಕ್ಕೆ. 15 ನಿಮಿಷ ನೀವು ತಡ ಯಾಕೆ ಮಾಡಿ ಬಂದ್ರಿ? ನಿಮ್ಗೇನು ಬುದ್ಧಿಲ್ಲ ಅಂತ ಅಂದ್ರೆ ಬುದ್ಧಿಗೆ ಹೇಳಾಕತ್ಯಾರೆ ವಿನಃ ನಮಗಲ್ಲ. ನಮ್ಮ ಬುದ್ಧಿ ತರಾಟೆಗೆ ತಗೊಂಡಾರ. ನಾವು ಇದು ಬುದ್ಧಿ ಅಂತ ನೋಡೋ ನಾವು ಹಿಂಗ ಮನ್ಯಾಗ ಹೇಳಬಾರ್ದು. ಹಂಗ ಒಳಗೆ ಹಂಗ ತಿಳ್ಕೊಳ್ಳೋದು, ಹೊರಗೆ ಬೇರೆ ಕಾರಣ ಹೇಳೋದು. ಇಲ್ಲ ನಾಳೆ ಹಂಗ ಮಾಡುದಿಲ್ಲ ಅಂತ ಹೊರಗೆ ಹೇಳೋದು, ಒಳಗೆ ಮಾತ್ರ ನಮಗೇನು ಸಂಬಂಧ ಇಲ್ಲ. ಶಿ ಈಸ್ ರೆಫರಿಂಗ್ ಟು ಮೈ ಇಂಟೆಲಿಜೆನ್ಸ್ ಅಂಡ್ ನಾಟ್ ಟು ಮೀ. ಹಿಂಗ ಇದನ್ನ ಹಚ್ಚಿಗೋತ್ ಹೋಗೋದು ಎಲ್ಲ ಕಡೆ. ಹಾದ್ಯಾಗ ಮನ್ಯಾಗ ಅಲ್ಲೇ ಇಲ್ಲೇ ಎಲ್ಲೆಲ್ಲಿ ತ್ರಾಸ ಆಗಂಗ ಶಾಂತಿ ಆಗಂಗ ಆಗತ್ತದ ಅಲ್ಲಿ ಹಚ್ಚಿಬಿಡೋದು. ಮಂದಿಗೆ ಶಾಂತ ಆಗಂಗ ಹಚ್ಚಬಾರದ, ತನಗೆ ಶಾಂತ ಆಗದಂಗ ಹಚ್ಕೋಬೇಕದನ್ನ. ಯಾರೇ ಸಾಲ ಕೇಳಾಕತ್ತಿದ್ರೆ ಸಾಲ ತಗೊಂಡು ಬಂದಿರ್ತೇವಿ. ಸಾಲ ಕೊಟ್ಟಿವಲ್ಲ ಅದನ್ನ ಕೊಡು ತಿರುಗಿ ಅಂದ್ರೆ ಇವ ಯಾರಿಗಂತನವನ ಅಲ್ಲ. ಹಿಂಗದ ಇದಲ್ಲ. ಇದು ವ್ಯವಹಾರಿ ಚಾತುರ್ಯ, ಇದು ಅಧ್ಯಾತ್ಮ ಅಲ್ಲ. ಇದಲ್ಲ. ತನ್ನ ಮನಸ್ಸು ಪ್ರಶಾಂತವಾಗಿರಬೇಕಾದರೆ ಏನು ವಾತಾವರಣದಲ್ಲಿ ವಿರೋಧ ಅನಿಸ್ತದ ಆ ವಾತಾವರಣವನ್ನ ಮೀರಿ ನಿಲ್ಲುವಂಥ ಜ್ಞಾನದ ಹೊಳಹ ಇದು ಜ್ಞಾನ ಸೂತ್ರ. ಇದೊಂದು ಸೂತ್ರ. ನಾಳೆ ಮತ್ತೊಂದು ಸೂತ್ರ ನೋಡ್ತೀವಿ, ಭಾವಸೂತ್ರ ನೋಡ್ತೀವಿ. ಸುಮ್ಮನೆ ಸ್ವಲ್ಪ ಭಿನ್ನವಾಗಿ ನಾಳೆ ಭಾವಸೂತ್ರ ನೋಡ್ತೀವಿ. ನಿನ್ನೆ ಕಾಯಸೂತ್ರ, ಇಂದ ಜ್ಞಾನ ಸೂತ್ರ, ನಾಳೆ ಭಾವಸೂತ್ರ. ಭಾವದ ಮೇಲೆ ಹೆಂಗ ಶಾಂತಿಯನ್ನ ಪಡಿಲಿಕ್ಕಾಗುತ್ತದೆ ಅನ್ನೋದನ್ನ ನಾಳೆ ನೋಡ್ತೇವೆ. ಒಂದು 10 ನಿಮಿಷ ಹೆಚ್ಚಾಗಿದೆ, ಕ್ಷಮಿಸಬೇಕು. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬರ್ತಾರ ಬಳಗ, ಸಣ್ಣ ಬಳಗ ಬಂದ ಅಳತದಂತಲ್ಲ. ವಚನದಾಗ ಹೇಳ್ತಾರ, ಅಲ್ಲಮ ಪ್ರಭು ಹೇಳ್ತಾರ, ಬಹಳ ದೊಡ್ಡ ಬಳಗ ಇದು, ಬಹಳ ದೊಡ್ಡ ಬಳಗ. ಎಷ್ಟು ದೊಡ್ಡ ಬಳಗ ಅಂದ್ರೆ ಇವ್ರು ಬ್ಯಾರೆ ಬಳಗನೇ ಇಲ್ಲ, ಇರೋ ಬಳಗೆಲ್ಲ ಇದ.
ಎಷ್ಟಪ್ಪ. ರಾಜ ಮಹಾರಾಜರು ಇದಕ್ಕಾಗೇನೆ, ಸಾಮಾನ್ಯ ಜನನೂ ಇದಕ್ಕಾಗೇನೆ. ಏನು ಮಾಡ್ತೇವೆ, ದೇವತೆಗಳಂತ ಕಥೆ ಹೇಳ್ತಾರೆ ಪುರಾಣದಾಗ, ಅವರು ಮಾಡೋದು ಅಷ್ಟೇ, ಮನುಷ್ಯರಂತ ನಾವು ತಿಳ್ಕೊಂಡೇವಿ, ನಾವು ಸಹಿತ ಮಾಡೋದು ಅಷ್ಟೇ. ಶಬ್ದಸ್ಯ ಶಬ್ದಾರ್ಥ ಸ್ಪರ್ಶಾರ್ಥ ರೂಪಾರ್ಥ. ಎಷ್ಟಪ್ಪ ಹೋರಾಟ. ಕೂತ್ಕೊಂಡು ಒಂದಿಷ್ಟು ಧ್ಯಾನ ಮಾಡಿದರೆ, ನಮ್ಮ ಮನಸ್ಸಿನಾಗ ನಾವು ವಿಚಾರ ಮಾಡಿದರೆ, ನಮ್ಮ ವಯಸ್ಸು ಯಾವುದಕ್ಕಾಗಿ ಹೋತಪ್ಪ, ಯಾವುದರ ಚಿಂತನೆಗಾಗಿ ಹೋಯಿತು ಅಂದ್ರೆ, ನನ್ನ ಚಿಂತನೆ ಕೀರ್ತಿ ಮಾನ ಪ್ರತಿಷ್ಠೆ ದ್ರವ್ಯ, ನಿಮ್ಮ ಚಿಂತನೆ ಮಡದಿ ಮಕ್ಕಳು ಕೀರ್ತಿ ಮಾನ ದ್ರವ್ಯ. ನಿಮ್ಮ ಚಿಂತನೆಗೆ ಆ ವಿಷಯ, ನನ್ನ ಚಿಂತನೆಗೆ ಈ ವಿಷಯ. ಬಳಗ ಘನವಾದ ಕಾರಣ ಬಂದು ಬಂದು ಅಳುವರು. ಇಷ್ಟೆಲ್ಲ ನಾವು ಕಷ್ಟಪಡ್ತೇವೆ, ಜೀವನವನ್ನೆಲ್ಲ ಅದಕ್ಕಾಗಿ ತೇಯ್ತೇವಿ. ಆದ್ರೆ ಒಂದು ಹೆಣ ಬೆಂದು ನಮಗೆ ಸುಖ ಕೊಡ್ಲಿಲ್ಲ, ಶಬ್ದ ನಮಗೆ ಸುಖ ಕೊಡ್ಲಿಲ್ಲ, ಸ್ಪರ್ಶ ನಮಗೆ ಸುಖ ಕೊಡ್ಲಿಲ್ಲ, ರೂಪ ಸುಖ ಕೊಡ್ಲಿಲ್ಲ, ರಸ ಸುಖ ಕೊಡ್ಲಿಲ್ಲ, ಗಂಧ ಸುಖ ಕೊಡ್ಲಿಲ್ಲ. ಕೊಟ್ಟಂಗನಿಸ್ತು, ಅದರ ಪಕ್ಕ ಕೊಡ್ಲಿಲ್ಲ. ಒಂದಿಷ್ಟು ಸಿಗಾರೇಟ್ ಸೇತ್ತ ಇರುವಾಗ ಅನಿಸ್ತು ಒಂದಿಷ್ಟು ಮಜಾ ಆತದು. ಸೇರಿ ಅದನ್ನ ಬಿಡ್ತಾ ಇರುವಾಗ ಮ್ಯಾಲೇನು ಹೋಗ್ತಿತ್ತೋ ಆ ಧೂಮ್ರ, ಅದನ್ನ ವಲಯ ನೋಡಿ ಮನುಷ್ಯಾಗ ಹರ್ಷ ಅತಿರೇಕ ಆಗಿತ್ತು. ಆದರೆ ಏನ್ ಮಾಡೋದದ ಆ ಸುಖ ಸ್ವಲ್ಪ ದಿವಸದಾಗ ಸುಖ ಏನಾತು ಅಂದ್ರೆ ಅದು ಆಯ್ತು. ಇನ್ನೊಮ್ಮೆ ಸೇದಬಾರ್ದ ಹಂಗಾಯ್ತು. ಎಲ್ಲ ಹಾಗೆ ಒಂದಿಷ್ಟು ಸುಖ ಕೊಟ್ಟಂಗ ಆಗತದ. ಆದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಂದ ಪರಮಾರ್ಥ ಸಿದ್ಧಿ ಮಾಡ್ಕೋಬೇಕಂದ್ರೆ, ಪರಮ ಸಂತೋಷ ಪಡಿಬೇಕಂದ್ರೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಹೇಳ್ದ, ಆ ಹೆಣ ಬೇಯದು, ಹೆಣ ಬೇಯಲಿಲ್ಲ, ಬೆಂದ ಸುಖ ಕೊಡ್ಲಿಲ್ಲ. ಕಾಡು ನಂದದು. ಏನಪ್ಪ, ಅದನ್ನೆಲ್ಲ ಅನುಭವಿಸಿದಾಗ ಇದು ಮರೆಯಾತು ಅಂತಿಲ್ಲ. ಮತ್ತ ಹಂಗ ಅದ, ನಾ ಬಂದು ಹಾದರೂ ಹಂಗ ಅದ, ನೀವು ಬಂದು ಹಾದರೂ ಹಂಗ ಅದ. ಮನಿನೇ ಬರ್ತಾರ, ಇರ್ತಾರ, ಹೋಗ್ತಾರ. ಅದರ ಮನಿ ಮಾತ್ರ ಹಂಗ ಇರ್ತದ. ಕಾಡು ನಂದಲಿಲ್ಲ, ಅದು ಸುಖ ಕೊಡ್ಲಿಲ್ಲ. ಎಷ್ಟು ಮಾರ್ಮಿಕ ಮಾತುಗಳನ್ನ ಹೇಳಿದ. ಕೊನೆಗಂತಾನ ಮಾಡ ಉರಿಯಿತ್ತು ಗುಹೇಶ್ವರ. ಭಗವಂತನೇ ಏನಾತು ಅಂದ್ರೆ ಮಾಡಷ್ಟೇ ಉರಿತು. ಮಾಡ ಉರಿತು ಅಂದ್ರೆ ಆಯುಷ್ಯ ಹೋಯ್ತೆ ವಿನಃ ಸಿಗಲಿಲ್ಲ. ಇದು ಚಿಂತನ ಮಾಡಬೇಕು ಮನುಷ್ಯ. ಇದೊಂದು ವಚನ, ಇದನ್ನ ಮನೆಗೆ ಓದು, ಅದನ್ನ ಹಾಗ ನುಡಿತಾ ಚಿಂತನ ಮಾಡೋದು. ಊರ ಮಧ್ಯದ ಕಣ್ಣ ಕಾಡಿನೊಳಗೆ 5 ಹೆಣ ಬಿದ್ದಾವ. ಬಂದ ಅಳವರು ಬಹಳ ಜನ. ಆದರೆ ಹೆಣ ಸುಖ ಕೊಡ್ಲಿಲ್ಲ, ಜನ ಹೋದರೂ ಸಹಿತ ಅದು ನಾಶ ಆಗಲಿಲ್ಲ ಕಾಡ. ಹಿಂಗಿ ಜಗತ್ತ. ಇದರೊಳಗೆ ಮಾಡ ಉರಿತೆ ವಿನಃ ನಾವು ಕಳ್ಕೊಂಡೇವೆ ವಿನಃ ಆಯುಷ್ಯವನ್ನ. ಸುಖ ಸಿಗಲಿಲ್ಲ, ಮನುಷ್ಯಾಗ ಶಾಂತನಾದ. ಇವು ಧ್ಯಾನ ಮಾಡೋದಿದೆ. ಈ ವಚನ ತಗೊಂಡು ಅದರ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸ್ತಾ ಭಾದೇವಿ ಅಂದ್ರೆ ಮಂದಿ ಉಸಾಬರಿ ಬಿಟ್ಟು ಬಿಡೋದು. ಯಾರು ವಚನ ಓದ್ತಾರ, ಯಾರು ತಿಳ್ಕೋತಾರ ಬಿಡ್ತಾರ, ಗೊಡವಿ ಬಿಡೋದು. ಯಾರು ಸತ್ಯ ನುಡಿತಾರ ಅಸತ್ಯ ನುಡಿತಾರ, ಲೋಕದ ವಾರ್ತೆ ಒಂದು ಕ್ಷಣ ಬಿಡೋದು. ಆ ಬಳಿಕ ನಮ್ಮ ಮನಸ್ಸಿನಾಗ ಅದನ್ನ ಚಿಂತಿಸ್ತಾ ಹೋಗೋದು. ಆ ಚಿಂತನೆ ಘನೀಭೂತ ಆಗಬೇಕು. ಆ ಚಿಂತನೆ ಹೇಗಾಗಬೇಕು ಅಂದ್ರೆ ಮನಸ್ಸನ್ನ ಪ್ರಶಾಂತಗೊಳಿಸಬೇಕಷ್ಟು ಸವಿ ಆಗಬೇಕಾದ ಚಿಂತನೆ.
ಲೋಕದ ಜನ ಯಾಕ ಸಂತುಷ್ಟ ಆಗ್ಯಾರಂದ್ರೆ ಈ ವಸ್ತುಗಳ ವಿಷಯಗಳಿಗಾಗಿ ಬಹಳ ಹಪಾಪಿಯಾಗಿದಾರ ಜನ. ಅದಕ್ಕಿಷ್ಟು ಕಷ್ಟಪಡಾಕತ್ಯಾರ. ಮನಸ್ಸ ಶಾಂತವಾಗಿದೆ. ಶರಣರ ಹಂಗಾಗಲಿಲ್ಲ, ಜ್ಞಾನಿಗಳ ಹಾಗಾಗಲಿಲ್ಲ, ಪರಮ ಅನುಭಾವಿಗಳ ಹಂಗಾಗಲಿಲ್ಲ. ಅವರು ಇದಕ್ಕಾಗಿ ಬದುಕಲಿಲ್ಲ. ಅವರ ಸುತ್ತ ಜಗತ್ತ ಇತ್ತು, ವಿಷಯಗಳು ಇದ್ದು, ಆದರೆ ಅವರು ಮಾತ್ರ ಅದರೊಳಗೆ ಇರಲಿಲ್ಲ. ನಿಶ್ಚಿಂತ ನಿರಾಮಯರಾಗಿದ್ದರು. ನಿಶ್ಚಿಂತ ನಿರಾಮಯ. ನೋಡಬೇಕು ಎಷ್ಟು ಮಗ್ನತ ಅವರಿಗೆ. ನಾವು ಮಗ್ನಾಗೇವಿ, ಅವರು ಮಗ್ನಾಗ್ಯಾರ. ನಾವು ಅಳೋದರಾಗ ಮಗ್ನಾಗೇವಿ, ಸಂಪಾದನೆಯೊಳಗೆ ಮಗ್ನಾಗೇವಿ. ಅವರು ಶಾಂತಿ ಸಂಪಾದನೆಯೊಳಗೆ ಮಗ್ನಾಗ್ಯಾರ. ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತ. ಮೈಕೆಲ್ ಫೆರಡೆ ಅಂತಾಗಿ ಹೋದ್ರು, ಲೂಯಿ ಪಾಶ್ಚರ್ ಅಂತಾಗಿ ಹೋದ್ರು. ಮೈಕೆಲ್ ಫೆರಡೆ ಬಿಟ್ಟು ಬಿಡ್ರಿ, ಲೂಯಿ ಪಾಶ್ಚರ್ ಅಂತಾಗಿ ಹೋದ್ರು. ಬಹಳ ಉಪಯುಕ್ತ ಸಂಶೋಧನೆ ಮಾಡಿದಂಥ ಒಬ್ಬ ವಿಜ್ಞಾನಿ. ಲಸಿಕೆಯನ್ನ ಕಂಡುಹಿಡಿದ. ಆತನನ್ನ ಜಗತ್ತೇ ಹಾಡಿ ಹರಿಸ್ತಾ ಇದೆ ಎಂದ ಅಂಥ ದೊಡ್ಡ ವಿಜ್ಞಾನಿ ಲೂಯಿ ಪಾಶ್ಚರ್. ಒಂದು ದಿನ ಏನಾಗಿತ್ತು ಅಂದ್ರೆ, ಕೇಳಂಗದ ಬಹಳ ಚಂದದ. ಮನೆಯೊಳಗೆ ಒಂದು ಪ್ರಯೋಗದ ಒಂದು ಕೋಣೆ ಮಾಡಿಕೊಂಡಿದ್ದ ಲೂಯಿ ಪಾಶ್ಚರ್. ಪ್ರಯೋಗದ ಕೋಣೆ. ದಿನದ ಬಹುಭಾಗವನ್ನ ಪ್ರಯೋಗ ಕೋಣೆಯೊಳಗೆ ಕಳೀತಿದ್ದ. ಹುಡುಗ ಇನ್ನ 20-22 ವರ್ಷದ ಹುಡುಗ. ಈ ವಯಸ್ಸಿನೊಳಗೆ ಆತನ ತಲೆಯೊಳಗೆ ಸಂಶೋಧನೆ ಹೊಕ್ಕಿತ್ತು. ಒಳಗ ತಾಸು ಕಳೀತಿದ್ದ, ಹಗಲ ರಾತ್ರಿ ಕಳೀತಿದ್ದ ಇಂಥ ಲೂಯಿ ಪಾಶ್ಚರ್. ಒಂದು ದಿನ ಆತನ ಲಗ್ನ ನಿರ್ಣಯ ಆಯಿತು. ಒಂದು ರವಿವಾರ ಚರ್ಚಿನೊಳಗೆ ಲೂಯಿ ಪಾಶ್ಚರ್ನ ಲಗ್ನ, ಮದುವೆ. ಲೂಯಿ ಪಾಶ್ಚರ್ನ ತಾಯಿ ತಂದೆಗಳು ಚರ್ಚಿಗೆ ಹೋಗ್ಯಾರ. ಪಾಶ್ಚರ್ ಚರ್ಚಿಗೆ ಹೋಗ್ಯಾನ ಹುಡುಗ. ಗೆಳೆಯಂದಿರೆಲ್ಲ ಚರ್ಚಿಗೆ ಬಂದಾರ. ಹೆಣ್ಣಿನ ಕಡೆಯವರೂ ಬಂದಾರ. ಚರ್ಚ ತುಂಬಿ ಬಿಟ್ಟದ. ಇಂಥ ಪ್ರಸಂಗದೊಳಗೆ ಫಾದರಿ ಬಂದ. ಮ್ಯಾಗ ಸ್ಟೇಜ್ ಮೇಲೆ ಬಂದು ಅದರ ಮುಂದೆ ದೀಪದ ಮುಂದೆ ನಿಂತು ಕರೆದ. ಇಂಥವ್ರ ಲಗ್ನ ಇದೆ, ಕ್ರಿಸ್ತನ ಸಾಕ್ಷಿಯಾಗಿ ಲಗ್ನ ಮಾಡ್ತೇವಿ ಅಂತ ಹೇಳಿ, ಲೂಯಿ ಪಾಶ್ಚರ್ ಇಲ್ಲಿ ಬಾ ಅಂತ ಕರೆದ. ಬರಲಿಲ್ಲ ಲೂಯಿ ಪಾಶ್ಚರ್. ಲೂಯಿ ಪಾಶ್ಚರ್ನ ವಧುವನ್ನ ಕರೆದ. ವಧು ಎದ್ದು ಮ್ಯಾಲ ಬಂದ್ಲು, ನಿಂತ್ಲು. ಮತ್ತೆ ಲೂಯಿ ಪಾಶ್ಚರ್ನ ಕರೆದ. ಲೂಯಿ ಪಾಶ್ಚರ್ ಬರಲಿಲ್ಲ. ತಾಯಿ ತಂದೆಗಳು ಗೆಳೆಯರು ಹುಡುಕಾಡ್ಲಿಕ್ಕೆ ಶುರು ಮಾಡಿದರು. ಎಲ್ಲಿದಾನ ಲೂಯಿ ಪಾಶ್ಚರ್ ಅಂತ ಹುಡುಕಾಡಿದರು. ಆ ಚರ್ಚಿನೊಳಗೆ ಲೂಯಿ ಪಾಶ್ಚರ್ ಇರಲಿಲ್ಲ. ನೋಡಬೇಕ, ಯಾವುದರ ಲಗ್ನ ಮಂಟಪದಾಗಿ ಯಾವರೇ ವರ ಇಲ್ಲಿವರೆಗೆ ಜಗತ್ತು ಹುಟ್ಟಿದ ಇಲ್ಲಿವರೆಗೆ ಲಗ್ನ ಮಂಟಪದಾಗಿ ಇರದಂಥ ವರ ಒಬ್ಬರೇ. ಕರೆಯೋದಿಷ್ಟೇ ತಡ, ಧಾವಿಸಿ ಹೋಗುವ ವರ ಎಲ್ಲೇ. ಕರೆದರೂ ಸಹಿತ ಎಲ್ಲದಾನ ಗೊತ್ತಿಲ್ಲ. ಹಾಗಿರುವಂಥ ಲೂಯಿ ಪಾಶ್ಚರ್ ಎಲ್ಲೇ. ಲಗ್ನದ ದಿವಸ ಜಗತ್ತು ಮರೆತಿರ್ತದ. ಎಲ್ಲಿ ಕಲ್ಯಾಣ, ಎಲ್ಲಿ ಬಸವಣ್ಣ, ಎಲ್ಲಿ ಅಲ್ಲಮ್ಮ, ಸುಮ್ಮನೆ ಹೆಸರು. ಅದು ಎಲ್ಲ ಆದಾಗದ. ಆ ಕ್ಷಣದೊಳಗೆ ಎಲ್ಲಿ ಅನ್ನೋದು ಏನಿಲ್ಲ. ಅವಾಗ ಇರೋದು ಜಗತ್ತಿನಾಗ ಒಂದೇ ವ್ಯಕ್ತಿ, ವಧು.
ವಧುವಿನ ಕಣ್ಣೊಳಗೆ ಜಗತ್ತಿಲ್ಲ, ಒಂದೇ ವ್ಯಕ್ತಿ ವರ. ಇಂಥ ಪ್ರಸಂಗದಾಗ ಲೂಯಿ ಪಾಶ್ಚರ್ ವಾಸ್ ನಾಟ್ ಇನ್ ದ ಚರ್ಚ್. ಹುಡುಕಾಡಿದ್ರು, ಸಿಗಲಿಲ್ಲ. ಫಾದ್ರಿ ಆಶ್ಚರ್ಯಪಟ್ಟ, ಜನ ಕಂಗಾಲಾದರು. ಎಲ್ಲಿ ಹೋದ ಅಂತ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಸಮಯ ಗತಿಸ್ತು, ಆದರೆ ಲೂಯಿ ಪಾಶ್ಚರ್ ಸಿಗಲಿಲ್ಲ. ಎಲ್ಲಾ ಕಡೆ ಹುಡುಕಾಡಿದರು, ಸಿಗಲಿಲ್ಲ ಲೂಯಿ ಪಾಶ್ಚರ್. ಆ ಬಳಿಕ ಲೂಯಿ ಪಾಶ್ಚರ್ನ ಒಬ್ಬ ಗೆಳೆಯ ಗೊತ್ತಿತ್ತು ಅವನಿಗೆ, ಲೂಯಿ ಪಾಶ್ಚರ್ನ ಸ್ವಭಾವ ಗೊತ್ತಿತ್ತು ಅವನಿಗೆ. ಗೊತ್ತಾತು ಎಲ್ಲದಾನ ಅಂತ, ಇರಬೇಕು ಅಂತ ಗೊತ್ತಾತು. ಓಡ್ತಾ 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 ಹೋದ. ಎಲ್ಲಿ ಹೋದ? ಪ್ರಯೋಗಾಲಯದಲ್ಲಿ ಹೋದ. ಪರಬಾಗಿಲ ಮುಚ್ಚಾನ ಲೂಯಿ ಪಾಶ್ಚರ್. ಒಳಗೆ ಪ್ರಯೋಗಾಲಯದಲ್ಲಿ, ಪ್ರಯೋಗ ಕ್ಷೇತ್ರದೊಳಗೆ ಬರ್ಯಾಕ್ ಹತ್ಯಾನ. ಮುಂದೆ ಪ್ರಯೋಗದ ಕಲಶಗಳು ಇಲ್ಲಿ ಬರಿತಾ ಕೂತಾನ. ಅವಾಗ ಬಂದು ಲೂಯಿ ಪಾಶ್ಚರ್ನ ಬೆನ್ನ ತಟ್ಟಿದ ಗೆಳೆಯ. ನಿದ್ರಿಯಿಂದ ಎದ್ದವರಂಗ ಯಾಕೆ ಅಂತ ಕೇಳಿದ ಲೂಯಿ ಪಾಶ್ಚರ್. ಹಿ ಹ್ಯಾಡ್ ಫರ್ಗಾಟನ್ ದಟ್ ಹಿ ವಾಸ್ ಟು ಬಿ ಮ್ಯಾರಿಡ್. ಲೂಯಿ ಪಾಶ್ಚರ್ ಕೇಳ್ದ, ಯಾಕೆ ನನ್ನ ಯಾಕೆ ಎಬ್ಬಿಸ್ತೀಯ ಅಂತ ಕೇಳ್ದ. ಗೆಳೆಯ ಹೇಳ್ದ, ಏನು ಏನಿದೆಲ್ಲ? ಅಲ್ಲಿ ಲಗ್ನ ನಡೆದದ, ಇಲ್ಲಿ ನೀ ಬಂದು ಕೂತಿಯಲ್ಲೋ ಅಂದ. ಅವಾಗ ಲೂಯಿ ಪಾಶ್ಚರ್ ಹೇಳ್ದ, ಮ್ಯಾರೇಜ್ ಮೇ ವೇಟ್ ಫಾರ್ ಮೀ ಬಟ್ ದ ಫ್ಲಾಶ್ ಆಫ್ ಥಾಟ್ that reveals the truth of the world can't wait for me, my friend. ಗೆಳೆಯನೇ, ಲಗ್ನ ನನ್ನ ಸಲುವಾಗಿ ನಿಂತೀತು, ಆದರೆ ವಿಚಾರ ಏನು ಹೊಳೆದ ಬರುತ್ತದ, ವಿಶ್ವದ ಸತ್ಯವನ್ನು ಕುರಿತು ವಿಚಾರ ಹೊಳೆದ ಬರುತ್ತದ, ಅದು ಇನ್ನೊಮ್ಮೆ ಹೊಳೆದೀತ್ಯಾಗ ಹೇಳು. ನಾನು ಚರ್ಚ್ನಲ್ಲಿ ಲಗ್ನಕ್ಕಾಗಿ ಬಂದು ಕೂತಾಗ ಅಕಸ್ಮಾತ್ ನನ್ನ ತಲೆಯೊಳಗೆ ನನ್ನ ಪ್ರಯೋಗದ ಸೂತ್ರ ಹೊಳಿತು ನನಗೆ. ನೀವು ನನ್ನ ಗದ್ದಲದಾಗಿದ್ರಿ, ಲಗ್ನದ ಗದ್ದಲದಾಗಿದ್ರಿ, ನಾ ಸಂಶೋಧನೆ ಗದ್ದಲದಾಗ ನಾನಿದ್ದೆ. ಹೊರಟ ಬಂದೆ, ನಿಮಗ್ ಕಾಣಿಸ್ಲಿಲ್ಲ. ನಾನು ಯಾರ್ದೋ ಲಗ್ನ ಮಾಡೋದರಾಗ ಲಕ್ಷ ಲಕ್ಷ ಜನ ಮಗ್ಗನಾಗ್ಯಾರ ಅಂದ ಬಳಿಕ ತಮ್ಮ ಲಗ್ನದಾಗಿ ಎಷ್ಟು ಮಗ್ಗನಾಗಿರಬೇಡ. ನಾ ಹೇಳೋ ಮಾತು ಸ್ವಲ್ಪ ಅನಿಸ್ತದನಿಲ್ಲ, ಗೊತ್ತಿಲ್ಲ. ಈ ಕಡೆ ಹೆಂಗ ಆಗ್ತದೆ ಗೊತ್ತಿಲ್ಲ. ಬೀದರ್ದವ್ರ ಲಗ್ನ ಭಾವನೆಗಳು ಬೇರೆ ಅದಾವೋ ಹೇಗೆ ಗೊತ್ತಿಲ್ಲ. ನಾನು ಆ ಕಡೆ ಮಾತ್ರ ಹಂಗ ಆ ದಿವಸ ಮರೀತದ ಮನುಷ್ಯ. ಅದು ನೋಡ್ಬೇಕದನ್ನ. ಲೂಯಿ ಪಾಶ್ಚರ್ ಎಂಥ ಮಗ್ನತ, ಪರಮ ಮಗ್ನ ಅವಸ್ಥಾ. ಎದರಲ್ಲಿ? ವಿಶ್ವದ ಚಿಂತನೆ ಮಾಡುವಲ್ಲಿ ಎಂಥ ಮಗ್ನ ಅವಸ್ಥಾ. ಹಿಂಗ ಯಾರು ಮಗ್ನಾಗತಾರ, ದ ಟ್ರುತ್ ಗೆಟ್ಸ್ ರಿವೀಲ್ಡ್ ಅನ್ ಟು ದೆಮ್. ನಮ್ಮದೇನದ? ಬಂದೇವಿ ಇದಕ್ಕೆ ಬಡದಾಡಕ್ ಹತ್ತೇವಿ, ಇದರ ಹಿಂದೆ ಧಾವಸಾಕ್ ಹತ್ತೇವಿ. ಇದರಾಗ ನಮಗೆ ಶಾಂತಿ ಯಾವಾಗ ಸಿಗೋದು, ಸಮಾಧಾನ ಯಾವಾಗ ಸಿಗೋದು? ಯಾವಾಗಪ್ಪ ಇದು? ಕಿಸೆ ತುಂಬುವಲ್ಲಿ, ಖಾಲೆ ಮಾಡುವಲ್ಲಿ ಜೀವನ ಕಳೆದ ನಮಗ ಹೆಂಗಾಗೋದದ? ಬಹಳ ಬಿಡಬೇಕಂತಲ್ಲ, ಹಣ ಕಿಸೆ ಯಾವಾಗಲೂ ಖಾಲಿ ಇರಬೇಕಂತಲ್ಲ, ಕಿಸೆ ಯಾವಾಗಲೂ ತುಂಬಿರಬೇಕಂತಲ್ಲ, ಅದು ಸಾಮಾನ್ಯ ಇರಬೇಕು. ತಲೆಯೊಳಗೆ ಅದು ಸಂಶೋಧನಾ ತುಂಬಿರಬೇಕು ಮನುಷ್ಯಾಗ. ಲೂಯಿ ಪಾಶ್ಚರ್ ಗಾಟ್ ಮ್ಯಾರಿಡ್, ಬಟ್ ಓನ್ಲಿ ಆಫ್ಟರ್ ದ ರಿವಿಲೇಷನ್ ಆಫ್ ದ ಟ್ರೂತ್ ಅಂಟು ಹಿಮ್. ಇಲ್ಲಂತಲ್ಲ. ಪ್ರಪಂಚ ಹೇಗಿರಬೇಕು ಅಂದ್ರೆ, ಒಂದು ಕ್ಷಣ ಈ ಅನುಭವ ಮಂಟಪದಾಗ ಬಂದ ಬಳಕ, ಇಲ್ಲಿ ಕೂತ ಬಳಕ ಅದ ಮರೆತು ಹೋಗಿರಬೇಕು. ಅಲ್ಲಿ ಮನ್ಯಾಗಿದ್ದಾಗ ಪ್ರಪಂಚ, ಇಲ್ಯಾವ ಪ್ರಪಂಚ? ನಾನು ಮಠದಾಗಿದ್ದಾಗ ನಮ್ಮ ಮಠ, ಇಲ್ಯಾವ ಮಠ? ಯಾವ ಮಠವೇ ಇಲ್ಲಂದಾಗ ನಾನು ಗುರು ಅಲ್ಲ,
ಮನೆನೇ ಇಲ್ಲಂದಾಗ ನೀವು ಶಿಷ್ಯರಲ್ಲ, ಶಿಷ್ಯರೇ ಇಲ್ಲಾದಾಗ, ಗುರುವೇ ಇಲ್ಲಾದಾಗ ಇರೋದೆಲ್ಲವೂ ದಿವ್ಯ ಸಾಕ್ಷಾತ್ಕಾರ ಇದೆ. ಎಲ್ಲದ ಯಾವುದು ಅಡೆತಡೆ ಆಗ್ಯದಂದ್ರ ನಾ ಗುರು ನೀವು ಶಿಷ್ಯರನ್ನೋ ಭಾವ ಅಡೆತಡೆ ಆಗ್ಯದ. ಇಂಥ ಧರ್ಮ ನಂದು, ಇಂಥ ಧರ್ಮ ನಿಂಬುದು ಅಂತನ್ನುವ ಕಲ್ಪನಾ ಅಡೆತಡೆ ಆಗ್ಯದ. ಇದನ್ನು ಸ್ವಲ್ಪ ಸರಿಸಿ ಬಿಟ್ರೆ ಇರೋದೆಲ್ಲ ಪ್ರಶಾಂತಿ ಜೀವನ. ಇದು ಪ್ರಶಾಂತಿ. ಅದಕ್ಕೆಲ್ಲ ಮಹಾಪ್ರಭು ಹೇಳ್ದ, ಯಾರು ಈ ಕಡೆ ಮಗ್ನಾಗ್ಯಾರ ಅವರು ಅಶಾಂತರಾಗಿ ಅನಿವಾರ್ಯವಾಗಿ ಬಾಳಬೇಕಾಗ್ತದೆ ಜಗತ್ತಿನಾಗ. ಯಾಕೆ? ಅವರ ಅಳೋ ಹೆಣನೇ ಅಳಿಸೋ ಹೆಣನೇ ವಿನಃ ನಗಿಸೋ ಹೆಣ ಅಲ್ಲದ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ. ಯಾವುದೋ ರೂಪದಾಗ ಸತ್ತವರು ಕೋಟಿ, ನಿನಗಾಗಿ ಸತ್ತವರ ಎಷ್ಟು ಇದಕ್ಕಾಗಿ ಬಡದಾಡ್ತಾ ಇರೋ ತಕ ಇಷ್ಟ ಆಗೋದ. ಯಾವ ಸಂತ ಮಹಂತ ಈ ಭಾವ ಬಿಡ್ತಾನ, ಬಡದಾಡೋದಲ್ಲ.